ಮೈಸೂರು ನವೆಂಬರ್ 26. ಕನ್ನಡ ಚಳವಳಿ ವಾಟಾಳ್ ಪಕ್ಷದ ವತಿಯಿಂದ ನಗರದ ಆರ್ಗೇಟ್ ಬಳಿ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಚುನಾವಣಾ ಭ್ರಷ್ಟಾಚಾರ ತಡೆಯಬೇಕು, ಚುನಾವಣಾ ಕಾಯ್ದೆಗೆ ಸಮಗ್ರ ತಿದ್ದುಪಡಿ ತರಬೇಕು, ಭ್ರಷ್ಟರಿಂದ, ಅಪರಾಧಿಗಳಿಂದ ಮತ್ತು ದಂಧೆಕೋರರಿಂದ ಲೋಕಸಭೆ, ಶಾಸನಸಭೆಗಳನ್ನು ಪಾರು ಮಾಡಬೇಕೆಂದು ಒತ್ತಾಯಿಸಿ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ರವರು ಏಕಾಂಗಿಯಾಗಿ ಸತ್ಯಾಗ್ರಹವನ್ನು ನಡೆಸಿದರು. ನಂತರ ಈ ಕುರಿತು ಮಾಧ್ಯಮಗಳನ್ನು ಉದ್ದೇಶಿಸಿ ವಾಟಾಳ್ ನಾಗರಾಜ್ರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ JRS, ಶ್ರೀಗರಿ ನ್ಯೂಸ್, ಮೈಸೂರು. ಚುನಾವಣೆ ಭ್ರಷ್ಟಾಚಾರ ನಿಲ್ಲಲಿ. 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 ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಇದು ಚುನಾವಣೆ ಅಲ್ಲ, ದರೋಡೆ. ಹೆಸರಿಗೆ ಚುನಾವಣೆ. ಚುನಾವಣಾ ಆಯೋಗ ಪ್ರಾಮಾಣಿಕವಾಗಿ ಕ್ಷೇತ್ರಗಳಲ್ಲಿ ಎಚ್ಚರ ಇಲ್ಲದೇ ಇದ್ದರೆ ನಿಜವಾಗಲೂ ಚುನಾವಣೆ ದರೋಡೆ ಆಗುತ್ತೆ. ಮತದಾರರನ್ನ ವ್ಯಾಪಾರ ಮಾಡೋದಕ್ಕೆ ಈಗಾಗಲೇ ಸಿದ್ಧ ಆಗಿದ್ದಾರೆ. ಚುನಾವಣಾ ಆಯೋಗ ತೀವ್ರವಾಗಿ ಗಮನ ಹರಿಸಬೇಕು. ಚುನಾವಣೆಯಾಗಿ ಎಲ್ಲೋ ಟೋಲ್ ಗೇಟ್ ಮಾಡಿ ಕಾರ್ ಚೆಕ್ ಮಾಡಿದ್ರೆ ಆಗೋದಿಲ್ಲ. ಸಮಗ್ರವಾಗಿ ಚುನಾವಣಾ ಕ್ಷೇತ್ರಗಳಲ್ಲಿ ಚುನಾವಣಾ ಆಯೋಗ ಹದ್ದಿನ ಕಣ್ಣಿನಲ್ಲಿ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಇದು ನಿಜಕ್ಕೂ ಒಳ್ಳೆಯ ಚುನಾವಣೆ ಆಗೋದಿಲ್ಲ. ಚುನಾವಣೆಯನ್ನು ಬದಲು ಇದು 25 ಕ್ಷೇತ್ರದಲ್ಲಿ ದರೋಡೆ ಅಂತ ಹೇಳ್ಬೋದು. ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಚುನಾವಣೆ ಯಾವುದು ಅಂದರೆ, ಇದಕ್ಕೆ ಗುರುತಿನ ಚುನಾವಣೆಯಲ್ಲ, ವ್ಯಕ್ತಿಗಳ ಮೇಲೆ ಪ್ರಾಶಸ್ತ್ಯ ಮತವನ್ನ ಕೊಡ್ತಕ್ಕಂಥ ಚುನಾವಣೆ. ಗುರುತಿನ ಚುನಾವಣೆ ಬೇರೆ, ಅದು ಒಂದು ಓಟು. ಇದಕ್ಕೆ ನಿಂತಿರೋರಿಗೆಲ್ಲ ಓಟ್ ಹಾಕ್ಬೋದು. ಒಂದು ಓಟು ಒಬ್ಬರಿಗೆ, ಎರಡನೇ ಪ್ರಾಶಸ್ತ್ಯ ಇನ್ನೊಬ್ಬರಿಗೆ, 3 ಇನ್ನೊಬ್ಬರಿಗೆ, 4 ಇನ್ನೊಬ್ಬರಿಗೆ ಹಾಕ್ಬೋದು. ಇದು ಪ್ರಾಶಸ್ತ್ಯ ಮತಗಳು. ಇದು ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಚುನಾವಣೆ. ಮತದಾರನಿಗೆ 1, 2, 3, 4 ನಿಂತವರಿಗೆಲ್ಲ ಮತ ಹಾಕ್ಬೋದು. ಆದರೆ ಮತದಾರ ಒಂದೇ ಮತ ಹಾಕಿ ಮನೆಗೆ ಹೋಗ್ಬೇಕಾಗಿಲ್ಲ. ಮತದಾರನಿಗೆ 1 ಮತ ಅವರು ಬಿಟ್ಟರೆ ಯಾರು, 2ನೇ ಮತ ಇನ್ನೊಬ್ಬರಿಗೆ, ಅವರು ಇಲ್ಲ 3ನೇ ಮತ ಇನ್ನೊಬ್ಬರಿಗೆ. ಈ ಥರ ಪ್ರಾಶಸ್ತ್ಯ ಮತಗಳನ್ನು ಆಗ್ತಕ್ಕಂಥದ್ದು. ನಾವು ಮತದಾರರನ್ನ ಕಂಟ್ರೋಲ್ ಮಾಡಬಾರ್ದು, ಬೆದರಿಕೆ ಹಾಕಬಾರ್ದು. ಮತದಾನವನ್ನು ಅವರಿಗೆ ಬಿಡಬೇಕು. ಈ ಚುನಾವಣೆ ಅವರಲ್ದೇ ಇವರು, ಇವರಲ್ದೇ ಇನ್ನೊಬ್ಬರು
ಈ ರೀತಿ ಪ್ರಾಶಸ್ತ್ಯ ಮತಗಳಿಂದ ಗೆಲ್ತಕ್ಕಂಥ ಚುನಾವಣೆ. ಆದ್ದರಿಂದ ಚಾಮರಾಜನಗರ ಮೈಸೂರು ಕ್ಷೇತ್ರದ ಸ್ಥಳೀಯ ಸಂಸ್ಥೆಗಳ ಮತದಾರರು ಧೈರ್ಯವಾಗಿ ಭದ್ರವಾಗಿ, ಇದು ಪಕ್ಷದ ಮತವಲ್ಲ, ಪಕ್ಷದ ಮತವಲ್ಲ, ಪಕ್ಷ ಆಗಿದ್ರೆ ಗುರುತು, ಪಕ್ಷದ ಮತವಲ್ಲ. ಇದು ಒಬ್ಬರಾದ ಮೇಲೆ ಅವರಿಲ್ಲ ಇನ್ನೊಬ್ಬರಿಗೆ, ಅವರಿಲ್ಲ ಇನ್ನೊಬ್ಬರಿಗೆ, 1, 2, 3 ನಿಂತವರಿಗೆಲ್ಲ ಕೊಡ್ತಕ್ಕಂಥದ್ದು ಪ್ರಾಶಸ್ತ್ಯ ಚುನಾವಣೆ. ಗೌರವ ಗಾಂಭೀರ್ಯವನ್ನು ನಾವು ಉಳಿಸಬೇಕು. ಚಾಮರಾಜನಗರ ಮತ್ತು ಮೈಸೂರು ಮತದಾರರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನಾನು ಹೋರಾಟಗಾರರು ಯಾರು ನಿಂತಿಲ್ಲ. ಹೋರಾಟ ನಿಮ್ಮ ಪರವಾಗಿ. ನಿಮಗೆ 5,000 ರೂಪಾಯಿ ಸಂಬಳ, ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ 7,500, ಅಧ್ಯಕ್ಷರಿಗೆ 10,000. ಮೊದಲನೇ ದಿನವೇ ಹೋರಾಟ ವಿಧಾನ ಪರಿಷತ್ನಲ್ಲಿ ಮತ್ತು ಅನುದಾನ ಗ್ರಾಮ ಪಂಚಾಯತಿಗಳಿಗೆ ನೀವು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿ ನನಗೆ ಮೊದಲೇ ಮತವನ್ನು ಹಾಕಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಮಾಧ್ಯಮ ಮಿತ್ರರು ಇವತ್ತು ತಾವು ನೋಡಿ ಯಾರನ್ನು ಆರಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿದೆ. ತಾವು ದಯಮಾಡಿ ಅಂಥವರಿಗೆ ನಿಮ್ಮ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ನಮಸ್ಕಾರ. ಗರಿ ನಿಮ್ಮ ಮನದಾಳದ ಗರಿ.